ನೋಡ್ತಾ ಇದ್ದೀರಾ? ನಮಸ್ಕಾರ. ನಾನು ನಿಮ್ಮ ಮಿಡ್ಲ್ ಕ್ಲಾಸ್ ಕನ್ನಡಿಗ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಲ್ಪ ಕೋಲ್ಡ್ ಆಗಿದೆ, ಸೊ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನನಗೆ ವೀಡಿಯೋ ಮಾಡಲಿಕ್ಕೆ ಅಂತ ಒಂದು ಮೈಕ್ ಬೇಕಿತ್ತು. ಸೊ ಮೈಕ್ ದೊಡ್ಡ ಬಜೆಟದು ತೆಗಿಯೋಷ್ಟು ನನ್ನ ಹತ್ರ ಈಗ ದುಡ್ಡಿಲ್ಲ. ಸೊ ಹೀಗೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಕಮ್ಮಿ ಬಜೆಟ್ಲಿ ಯಾವ ಮೈಕ್ ಸಿಗುತ್ತೆ ಅಂತ. ಆಗ ನನಗೆ ಸಿಕ್ಕಿದ್ದು ಈ K9 ಒಂದು ಮೈಕ್ ನೋಡಿದೆ. ಯಾವುದೋ ಚೈನಾ ಬ್ರ್ಯಾಂಡ್ದು. ಸೊ ತಗೊಳ್ಳುವ ಸದ್ಯಕ್ಕೆ ಅಂತ ಆರ್ಡ್ರ್ ಮಾಡಿ ತಗೊಂಡೆ. 400-450 ರೂಪಾಯಿ ಹತ್ರ ಆಯಿತು. ಸೊ ಬನ್ನಿ ಅದನ್ನ ಅನ್ಬಾಕ್ಸಿಂಗ್ ಮಾಡಿ ಹೇಗಿದೆ ಅಂತ ನೋಡೋಣ. ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡೋಣ, ಒಳಗಡೆ ಏನಿದೆ ಅಂತ ನೋಡ್ಕೊಂಡು ಬರೋಣ. ಇದನ್ನ ಈ ಥರ ಅನ್ಬಾಕ್ಸ್ ಮಾಡಿದ ತಕ್ಷಣ ಒಳಗಡೆ 2 ಮೈಕ್ ಇದೆ. ಸೊ ನೀವು ನೋಡ್ಬೋದು, ಒಂದು ರಿಸೀವರ್ ಕೊಟ್ಟಿದ್ದಾರೆ. ಕ್ವಾಲಿಟಿ ವೈಸ್ ಪರವಾಗಿಲ್ಲ. ಇನ್ನು ಕೆಳಗಡೆ ಬಂದರೆ ಒಂದು ಯೂಸರ್ ಮ್ಯಾನ್ಯುವಲ್ ಹೀಗೆ ಸೆಟಪ್ ಮಾಡೋದು ಅಂತ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ. ಮತ್ತೊಂದು ಬಾಕ್ಸ್ ಕೊಟ್ಟಿದ್ದಾರೆ. ಇದರೊಳಗಡೆ ಚಾರ್ಜಿಂಗ್ ಕೇಬಲ್ ಇದೆ. ಟೈಪ್ ಎ ಇಂದ ಟೈಪ್ ಸಿ ಒಂದು ಕೇಬಲ್. ಅದು ಬಿಟ್ಟರೆ ಒಂದು ಲೈಟ್ನಿಂಗ್ ಪೋರ್ಟ್ ಇದೆ. ಇದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಬನ್ನಿ ಇದನ್ನ ಮೈಕ್ನ ಸೆಟಪ್ ಮಾಡಿ ಯಾವ ಥರ ಇದೆ ಅಂತ ನೋಡೋಣ. ಸೊ ಮೈಕ್ನ ಕ್ವಾಲಿಟಿ ವೈಸ್ ನೋಡಿದ್ರೆ ಓಕೆ, ಈ ಕೊಡೋ ರೇಟಿಗೆ ಓಕೆ ಅಂತ ಅನಿಸುತ್ತೆ. ಸೊ ಇದನ್ನ ಯಾವ ಥರ ಕನೆಕ್ಟ್ ಮಾಡ್ಕೊಳ್ಳೋದಂದರೆ, ಈ ರಿಸೀವರ್ನ ಚಾರ್ಜಿಂಗ್ ಪೋರ್ಟಿಗೆ ಕನೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಮೈಕಲ್ಲಿ ಬ್ಯಾಕ್ ಸೈಡ್ ಒಂದು ಬಟನ್ ಇದೆಯಲ್ಲ, ಅದನ್ನ ಒಂದು 3 ಸೆಕೆಂಡ್ಸಿಗೆ ಲಾಂಗ್ ಪ್ರೆಸ್ ಮಾಡಿದ್ರೆ ಬ್ಯಾಕ್ ಸೈಡಲ್ಲಿ ಒಂದು ಲೈಟ್ ಬರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು ಲೈಟ್ ಬರುತ್ತೆ. ಸೊ ಇದು ಯಾಕೆ ಬ್ಲಿಂಕ್ ಆಯ್ತಿದೆ ಅಂದರೆ, ಇನ್ನೂ ಕನೆಕ್ಟ್ ಆಗಿಲ್ಲ. ಕನೆಕ್ಟ್ ಆದರೆ ಅದು ಕಂಪ್ಲೀಟ್ಲಿ ಗ್ರೀನ್ ಕಲರ್ ಬರುತ್ತೆ. ಸೊ ನಾವೇನು ಮಾಡ್ಕೊಳ್ಬೇಕು ಅಂದರೆ, ಮೊಬೈಲಲ್ಲಿ ಸೆಟ್ಟಿಂಗ್ಸೇ ಹೋಗ್ಬಿಟ್ಟು OTG ಕನೆಕ್ಷನ್ನ ಆನ್ ಮಾಡ್ಕೊಳ್ಬೇಕು. ಸೊ ಆಗ ಆಟೋಮೆಟಿಕಲಿ ಗ್ರೀನ್ ಕಲರ್ ಆಗುತ್ತೆ. ಸೊ ನಾನೀಗ ಮಾಡ್ಕೊಳ್ತೀನಿ. ಸೊ ನಾವು OTG ಕನೆಕ್ಟ್ ಮಾಡಿದ ತಕ್ಷಣ ನೀವು ನೋಡ್ಬೋದು, ಇಲ್ಲಿ ಗ್ರೀನ್ ಕಲರ್ ಲೈಟ್ ಬಂದಿದೆ. ಸೊ ಇದು ಕನೆಕ್ಟ್ ಆಗಿದೆ ಅಂತ. ಸೊ ಇಷ್ಟೇ ಇದನ್ನ ಕನೆಕ್ಷನ್ ಮತ್ತು ಸೆಟಪ್ ಮಾಡ್ಕೊಳ್ಳೋ ಪ್ರಾಸೆಸ್ಸೇ. ಸೊ ಈಗ ನಾನು ಮೈಕ್ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಮೈಕ್ ಹಾಕ್ಕೊಂಡ್ರು ಹಾಕದಿದ್ರು ಅಷ್ಟೇನು ಡಿಫ್ರೆನ್ಸ್ ನನಗೆ ಅನಿಸಿಲ್ಲ. ಸೊ ನೀವೇ ಒಂದು ಸರಿ ಬೇಕಾದ್ರೆ ಚೆಕ್ ಮಾಡ್ಬೋದು. ಈಗ ನಾನು ಮೈಕ್ ಹಾಕ್ಕೊಂಡು ಮಾತಾಡ್ತಾ ಇದ್ದೀನಿ. ಈಗ ನೋಡಿ, ಒಂದು ನಿಮಿಷ ಮೈಕ್ ಆಫ್ ಮಾಡ್ತೀನಿ. ಇವಾಗ ನಾನು ಮೈಕ್ ಇಲ್ಲದೆ ಮಾತಾಡ್ತಿದ್ದೀನಿ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಇದರಲ್ಲಿ ಅಷ್ಟೇನು ಬ್ಯಾಕ್ಗ್ರೌಂಡ್ ನಿಮಗೆ ನಾಯ್ಸ್ ಕ್ಲಿಯರ್ ಆಗೋಲ್ಲ. ಸೊ ನೀವು ಒಂದು ಬಜೆಟಲ್ಲಿ 400-450 ರೂಪಾಯಿ ಒಂದು ಮೈಕ್ ಹುಡುಕ್ತಾ ಇದ್ದೀರಾ ಅಂದರೆ ಓಕೆ. ಸೊ ಗೈಸ್ ಇಷ್ಟೇ ಈ ಮೈಕ್ ಬಗ್ಗೆ. ಸೊ ಫೈನಲ್ ಹೇಳ್ಬೇಕಂದ್ರೆ, ನಿಮ್ಮ ಬಜೆಟ್ ಏನು 400-450 ರೂಪಾಯಿ, ಒಂದು 500 ಒಳಗಡೆ ಇದೆ ಅಂದರೆ ನೀವು ಕನ್ಸಿಡರ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಬಜೆಟ್ ಜಾಸ್ತಿ ಇದೆ ಅಂದರೆ ನೀವು ದೊಡ್ಡ ಬಜೆಟ್ಗೆ ಹೋಗಿ ಒಳ್ಳೆ ಮೈಕ್ನೇ ಪರ್ಚೇಸ್ ಮಾಡ್ಬೋದು. ಸೊ ಇಷ್ಟೇ ಈ ಮೈಕ್ ಬಗ್ಗೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಸೊ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ಬಂದು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್, ನಮಸ್ಕಾರ.